ಆದ್ರ ಈ ಹಿಂದೆ ಇದ್ದಂತ ಗೊಂದಲ ಮತ್ತೆ ಮುನ್ನೆಲೆಗೆ ಬಂದೈತಿ. ಸ್ವತಃ ತಮ್ಮ ಸಹೋದರಿಯವರು ಫೇಸ್ಬುಕ್ ಪೋಸ್ಟ್ ನಲ್ಲಿ ನಾನು ಬೆಂಗಳೂರಿಂದ ಸೀದಾ ಇಲ್ಲಿಗೆ ಬಂದಿದ್ದೇನೆ. ನೂತನ ಅಧ್ಯಕ್ಷರಿಗೆ ಸ್ವಾಗತ ಇಲ್ಲಿ ನೋಡ್ರಿ ಸರ್ ಕ್ಯಾಮ್ರಾ ಕಡೆ ಅಭಿನಂದನೆ ಅಂತ ಹೇಳಿ ಬಂದಿದ್ದೇನೆ. ಹೋಗ್ಬಿಟ್ಟು ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂದ್ರೆ ಸರ್ ನಾಳೆ ಕರೀತೀವಿ ನಿಮ್ಮ. ಅಲ್ಲ ಸರ್, ಈಗ ನಿಮ್ಮ ಮಹಾದೇವಿಯವರು ಕ್ಲಿಯರ್ ಆಗಿಲ್ಲ ಅಂತ. ಇಲ್ಲ ಕ್ಲಿಯರ್ ಇದೆ. ಎಲ್ಲರೂ ಒಕ್ಕಟ್ಟಾಗಿ ಚುನಾವಣೆ ಮಾಡಿದ್ರೆ ಎಲ್ಲಾ ಮತದಾರ ಪ್ರಭುಗಳಿಗೆ ನಮಸ್ಕರಿಸುತ್ತಾ ಎಲ್ಲರೂ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಬಾಗಲಕೋಟೆಯಲ್ಲಿ ಈ ಗೆಲುವು ಕೊಡಲು ಸಾಧ್ಯ ಆಗುತ್ತೆ. ಈಗ ಮಹಾದೇವರಿಗೆ ತಾವೇನ್ರ ಮಾತಾಡ್ತೀರಿ ಈ ವಿಷಯವಾಗಿ? ಬೆಂಗಳೂರಿಂದ ಇವಾಗ ಬಂದಿನಿ. ನಿನ್ನೆ ನಾ ರಾತ್ರಿ ನೋಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಏನಾಗಿ ಕೇಳ್ತೀನಿ, ಏನ್ ಬಂದಿದೋ, ನೀನ್ ಹಾಕಿದೋ, ಯಾರು ಹಾಕಿದ್ರು, ಏನ್ ಕೇಳ್ಬೇಕಲ್ಲ. ಇಲ್ಲ, ಅವ್ರ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿದೆ ಸರ್. ನಾನು ನೋಡ್ತೀನಿ, ಯಾರು ಮಾಡಿದ್ರೆ ಗೊತ್ತಾಗಲ್ಲ. ಹಾ ಸರ್, ನೋಡ್ಬಿಟ್ಟು ಅಂದ್ರೆ ಇನ್ನೂ ಗೊಂದಲ ಕ್ಲಿಯರ್ ಆಗಿಲ್ಲ ಅಂತ. ಇಲ್ಲ ಏನೂ ಗೊಂದಲ ಇಲ್ಲ. ಯಾರ ಕಾಣದ ಕೈಗಳು ಏನೇ ಇದೆ ನೋಡ್ಬಿಟ್ಟು ಮಾತಾಡ್ತಾ ನಾಳೆ ಪ್ರೆಸ್ ಮೀಟ್ ಮಾಡೋ ಏನ್ರಿ ನೋಡೋಣ. ಇಲ್ಲ, ನೀವ್ ಹೇಳ್ತೀರಿ, ನಾನು ಹೋಗಿ ಕೇಳ್ಬೇಕಲ್ಲ. ನಾನು ಬೆಂಗಳೂರು ನಮ್ಮ ಮುಂದೆ ಓಪನ್ ಆಗಿ ಹೇಳಿದ್ರು ನಾನ ಮಾಡಿದ್ದೆ ಅಂತ. ಗೊತ್ತಿಲ್ಲ, ನಾನು ಕೇಳಿದ್ರೆ ಏನ್ ಹೇಳಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಬಾಗಲಕೋಟೆ ಇವಾಗ ನಮ್ಮ ನೂತನ ಅಧ್ಯಕ್ಷರು ಹೇಳಿದ್ರು, ಈ ಕಡೆ ನೋಡ್ರಿ, ಕ್ಯಾಮರಾ ನೋಡ್ರಿ, ಹೆಗಲು ಕೊಟ್ಟು ಬಾಗಲಕೋಟೆಯಲ್ಲಿ ಈ ಖಾತಾ ಹಿಡ್ಕೊಂಡು ನೇರವಾಗಿ ಸಂತ್ರಸ್ತರ ಅಲೆದಾಡ್ಲಾರ್ದಂಗೆ ವ್ಯವಸ್ಥೆ ಮಾಡಕ ನಾವೆಲ್ಲ ಸರಿಪಡಿಸ್ತೀವಿ. ಮಧ್ಯವರ್ತಿಗಳ ಹಾವಳಿ ಕಡಿಮೆ ಅದು ತಪ್ಪಿಸಲೇಬೇಕು. ನೇರವಾಗಿ ಸರ್ಕಾರನ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸುವ ವ್ಯವಸ್ಥೆ ನಾವು ಮಾಡುವ ವ್ಯವಸ್ಥೆ ಮಾಡಬೇಕು. ನಮ್ಮ ಅಚಲ ನಿರ್ಧಾರ ಇದೆ. ಓಕೆ ಸರ್.